ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಟೀಚರ್ಸ್ ಡೇ. ಎಲ್ಲರಿಗೂ ಗುರುಗಳ ದಿನಾಚರಣೆಯ ಶುಭಾಶಯಗಳು. ಗುರು ಅಂದ್ರೆ ಏನಪ್ಪ? ಅದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಇದೆ. ಗು ಅಂದ್ರೆ ಅಜ್ಞಾನ ಅಥವಾ ಕತ್ತಲು ಅಂತ, ರು ಅಂದ್ರೆ ಬೆಳಕು ಅಥವಾ ಜ್ಞಾನ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ಗುರು ಏನ್ ಮಾಡ್ತಾರೆ, ನಮ್ಮನ್ನ ಅಜ್ಞಾನ ಅಥವಾ ಕತ್ತಲಿನಿಂದ ಬೆಳಕಿನೆಡೆಗಡೆ ಕರೆದುಕೊಂಡು ಹೋಗಿ ನಮ್ಮ ಭವಿಷ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಅಂತ ಗುರುಗಳಿಗೆ ನಮ್ಮ ಪ್ರಣಾಮಗಳನ್ನ ಸಲ್ಲಿಸೋಣ. ಸೊ ನಾವು ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ವಾಪಸ್ ಅವರು ಕೂಡ ನಮಗೆ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಗುರು ಅಂದ್ರೆ ಬರೀ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡೋರು ಅಥವಾ ಡೆಸಿಗ್ನೇಟೆಡ್ ಪೋಸ್ಟ್ ಅಲ್ಲಿ ಇರ್ತಾರಲ್ಲ, ಟೀಚರ್ ಅಂತ, ಅವ್ರು ಮಾತ್ರ ಗುರುಗಳು ಅಲ್ಲ. ಪ್ರತಿಯೊಬ್ಬರಲ್ಲೂ ಒಬ್ಬ ಗುರು ಇರ್ತಾನೆ. ಸೊ ಅದಕ್ಕೆ ನಾವು ಗುರುಗಳಿಗೆ ನಮಸ್ಕರಿಸಿದಾಗ ಅವರು ಕೂಡ ನಮಗೆ ವಾಪಸ್ ಪ್ರಣಾಮಗಳನ್ನ ಮಾಡ್ತಾರೆ. ಯಾಕಂದ್ರೆ ಅವರು ನಮಗ್ ಮಾಡಲ್ಲ, ನಾವು ಗುರುಗಳಿಗೆ ಅಂದ್ರೆ ಅವರ ವ್ಯಕ್ತಿಗೆ ಅಥವಾ ಅವರ ದೇಹಕ್ಕೆ ನಮಸ್ಕಾರ ಮಾಡಲ್ಲ, ಅವರಲ್ಲಿ ಗುರುವಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಗುರುಗಳು ಕೂಡ ನಮಗೆ ವಾಪಸ್ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅರ್ಥ, ನಿನ್ನೊಳಗಿನ ಗುರುವಿಗೆ ನನ್ನ ಪ್ರಣಾಮಗಳು ಅಂತ ಅರ್ಥ. ಸೊ ಒಳ್ಳೆಯ ಗುರುಗಳು ಈಗಿನ ಕಾಲದಲ್ಲಿ ಸಿಗೋದು ತುಂಬಾ ಕಷ್ಟ. ಸಿಕ್ಕಾಗ ಅಂಥ ಗುರುಗಳ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ರೆ ನಮ್ಮ ಉತ್ತಮ ದೇಶವನ್ನ ಕಟ್ಬೋದು. ಯಾಕಂದ್ರೆ ಒಬ್ಬ ಗುರು ವಿದ್ಯಾರ್ಥಿಗಳಿಗೆ ಇಷ್ಟು ಮೋಟಿವೇಟ್ ಮಾಡಿ ಅವರ ಭವಿಷ್ಯನ ಹೇಗೆ ನಿರ್ಮಿಸ್ಬೋದು ಅಂದ್ರೆ ದೇ ಕ್ಯಾನ್ ಡೂ ವಂಡರ್ಸ್, ದೇ ಕ್ಯಾನ್ ಬಿ ದ ಬೆಸ್ಟ್ ಅಸೆಟ್ ಫಾರ್ ಅವರ್ ನೇಷನ್. ಸೊ ಲೆಟ್ಸ್ ಟ್ರೈ ಟು ಐಡೆಂಟಿಫೈ ಸಚ್ ಮೋರ್ ಅಂಡ್ ಮೋರ್ ಟೀಚರ್ಸ್. ಸೊ ಅಂಥ ಗುರುಗಳಿಂದ ಜ್ಞಾನವನ್ನು ಪಡೆದು ವಿಲ್ ಟ್ರೈ ಟು ಬಿಲ್ಡ್ ಅ ಹ್ಯಾಪಿ ಅಂಡ್ ಹೆಲ್ತಿ ನೇಷನ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒನ್ಸ್ ಅಗೇನ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಟೀಚರ್ಸ್ ಡೇ ಅಂಡ್ ಗುಡ್ ಡೇ ಟು ಆಲ್. ಥ್ಯಾಂಕ್ ಯು. Subscribe to my channel, support, like and comments. Thank you.